ಅಂತ ಹೇಳ್ಕೊಂಡು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಬಂದಿಲ್ ಕೂತಿದ್ರ ಕೈ ಎತ್ತಿ ನೋಡೋಣ. ಕೈ ಎತ್ರಿ, ಇಷ್ಟೇ ನೋಡೋಣ. ನಾನಂತೂ ನಂಬಲ್ಲಪ್ಪ. ಇಷ್ಟೇನ? ಆ ಕಡೆ ಯಾರು ಇಲ್ವಾ? ಗ್ರೇಟ್ ರೀ. ಓಕೆ, ಸೊ ನಿಮ್ಗೆ ಒಂದು ಜೋರಾದ ಚಪ್ಪಾಳೆ ತಟ್ಕೊಳ್ಳಿ ಪ್ಲೀಸ್. ಬೆಚ್ಚಗಾಗ್ಬೇಕು. ಇನ್ನೂ ತಪ್ಪಾಳೆ ಜೋರಾಗಿ ಕೇಳಿಸ್ತಿಲ್ಲ. ಓಂ ಗಂ ಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವ ಕರ್ಮೇದಮಾಯತ್ತಂ ವಿಧಾನೇ ದೈವ ಮಾನುಷೆ ತಯೋದೈವಮಚಿಂತ್ಯಂ ತು ಮಾನುಷಿ ವಿದ್ಯತೆ ಪ್ರಿಯ. ಮನುಸ್ಮೃತಿಯ ಈ ಶ್ಲೋಕಾರ್ಥ ಎಲ್ಲ ವಿಧವಾದ ಏರಿತಗಳು, ಅದೃಷ್ಟ ಮತ್ತು ಮನುಷ್ಯ ಪ್ರಯತ್ನಗಳನ್ನ ಅದು ಅವಲಂಬಿಸಿದೆ. ಅವುಗಳಲ್ಲಿ ಅದೃಷ್ಟದ ಗತಿಯನ್ನ ಮನುಷ್ಯ ಯಾವಾಗಲೂ ತಿಳಿಯಲಾರ. ಮನುಷ್ಯತ್ವವನ್ನ ನೆನೆಬೇಕು, ಅದನ್ನ ಮೆರೆಯಲೇಬೇಕು. ಆದ್ದರಿಂದ ಕಾರ್ಯಸಿದ್ಧಿಗಾಗಿ ಕಾರ್ಯನಿರತರಾಗಿರ್ಬೇಕು. ಆ ವಿಘ್ನ ವಿನಾಶಕನಲ್ಲಿ ಕಾರ್ಯಕ್ರಮದ ಯಶಸ್ಸನ್ನ ಬೇಡುತ್ತಾ ಇಂದಿನ ಶುಭ ಸಂಜೆಯನ್ನ ಆರಂಭಿಸೋಣ. ಶುರು ಮಾಡುವ. ಸೊ ನನ್ನ ಮುಖ ಪರಿಚಯ ನಿಮ್ಮೆಲ್ರಿಗೂ ಇರಲ್ಲ ಅಂತ ಕಾಣುತ್ತೆ. ಬಹುಶಃ ಈ ಧ್ವನಿಯ ಪರಿಚಯ ಎಲ್ಲೋ ಕೇಳಿರ್ಬೋದು. ದಿನನಿತ್ಯ ನಿಮ್ಮ ಟಿವಿಯಲ್ಲಿ ಆನ್ ಮಾಡಿದ್ರೆ ಈ ಒಂದು ಧ್ವನಿ ಯಾವಾಗ್ಲೂ ನೀವು ಕೇಳ್ತಾನೆ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ಓಕೆ, ನನ್ನ ಹೆಸರು ಆಶಿಕಾ ಅಂತ. ಒಂದು ಡೈಲಾಗ್ ಹೇಳೋದ್ರ ಮೂಲಕ ಶುರು ಮಾಡ್ತೀನಿ, ಸೊ ದಟ್ ನಮ್ಮ ಇಂಟರಾಕ್ಷನ್ ಇನ್ನು ಸ್ಟ್ರಾಂಗ್ ಆಗುತ್ತೆ. ಹೇ ನಾರಾಯಣ, ಇಲ್ಲಿರೋರು ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಎಲ್ಲರೂ ಪ್ರೀತಿಯಿಂದ ಮನಸ್ಸನ್ನ ಹೇಳಿ ರಾಧೆ ರಾಧೆ. ನೆನ್ಪಾಯ್ತಾ? ಓಕೆ, ರಾಧಾಕೃಷ್ಣ ಧಾರಾವಾಹಿಯಲ್ಲಿ ರಾಧೆಯ ಧ್ವನಿ ನಾನು. ಬಹುಶಃ ಎಲ್ಲರೂ ತುಂಬಾ ಡೈಲಿ ಇದನ್ನ ಮಿಸ್ ಮಾಡದೆ ನೋಡಿರ್ತೀರಾ. ಈ ಒಂದು ಕಿರು ಪರಿಚಯದಿಂದ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಪ್ರತಿಯಾಗಿ ಏನನ್ನು ಬಯಸ್ಬೇಕು, ಆದ್ರೆ ನೀವು ಎಷ್ಟು ಹೆಚ್ಚು ಕೊಡ್ತೀರೋ ನಿಮಗೆ ಅಷ್ಟೇ ಹೆಚ್ಚು ವಾಪಸ್ ಬರುತ್ತೆ. ಇದೆಲ್ಲವೂ ನಮ್ಮ ನಂಬಿಕೆ ಅಲ್ವಾ? ಸೊ ಕೊಟ್ಟಷ್ಟು ನಮ್ಗೆ ಇನ್ನೂ ವಾಪಸ್ಸೇ ಬರುತ್ತೆ ಅನ್ನುವಂತಹ ವಿವೇಕಾನಂದರ ಮಾತಿನಂತೆ ಸರಿಸುಮಾರು ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ಕನ್ನಡಿಗರ ಮನಗೆದ್ದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಬ್ಬ ಕರುನಾಡ ಸಂಭ್ರಮ, GKGS ಚಾರಿಟಬಲ್ ಟ್ರಸ್ಟ್ ಹಾಗೂ ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಯಶಸ್ಸಿನ ಕೂಸು ಅಂತಾನೆ ಹೇಳ್ಬಹುದು. ಹಲವಾರು ಕನ್ನಡದ ಕಂದಮ್ಮಗಳನ್ನ ಕಲಾ ಗೌರವವನ್ನ ನೀಡಿ ಅವರೆಲ್ಲರಿಗೂ ಗೌರವಿಸಿ ಸಾಕಷ್ಟು ನಮ್ಮ ಕನ್ನಡಿಗರ ಮನೆಗಳನ್ನ ಗೆದ್ದಿರುವಂತಹ ಶೋ ಕರುನಾಡ ಸಂಭ್ರಮ. ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್. ಈ ನಮ್ಮ ಹಬ್ಬ, ಈ ಕೀರ್ತಿ, ಈ ಕರುನಾಡ ಸಂಭ್ರಮಕ್ಕೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂತಹ ಸ್ವಾಗತ ಹಾಗೂ ವಂದನೆ. ಅವರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಓಕೆ, ಇಂದಿನ ಮುಖ್ಯ ಕಾರಣ, ದ ಹಾಟ್ ಸ್ಪಾಟ್, ವಿಶೇಷವಾದಂತಹ ಕಾರಣ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಬ್ಬ UK ನವೀನ್ ಡಾನ್ಸ್ ಸ್ಟುಡಿಯೋದ ಪ್ರಥಮ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್. ಎಲ್ಲರ ಮನಸ್ಸು ಇಡೀ ಭಾರತದಲ್ಲಿ ಇವ್ರ ಹೆಸರು ಮಾಡ್ಬಿಟ್ಟಿದ್ದಾರೆ. ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ಟ್ರೈನ್ ಮಾಡಿದ್ದಾರೆ ಅಂದ್ರೆ ನನಗೆ ಹೇಳೋಕೆ ಮಾತೇ ಇಲ್ಲ, ಪದಗಳೇ ಇಲ್ಲ. ನಿಮಗೆ ಗೊತ್ತು. ಸೊ ಎಲ್ಲರ ಮನಗೆದ್ದ UK ನವೀನ್ ಡಾನ್ಸ್ ಸ್ಟುಡಿಯೋದ ಮೊದಲನೇ ಚೊಚ್ಚಲ ವರ್ಷದ ವಾರ್ಷಿಕೋತ್ಸವ ಆಗಿತ್ತು. 18 ಸಂವತ್ಸರಗಳು, ಹಲವಾರು ರಿಯಾಲಿಟಿ ಶೋಗಳು, ಅನುಬಂಧ ಅವಾರ್ಡ್ಸ್, ಕುಟುಂಬ ಅವಾರ್ಡ್ಸ್ ಅನ್ಕೊಂಡು ಸಾಕಷ್ಟು ಪ್ರೆಸ್ಟೀಜಿಯಸ್ ವೇದಿಕೆಗಳಲ್ಲಿ ಕೊರಿಯೋಗ್ರಫಿಯನ್ನು ಮಾಡಿ ಸಾಕಷ್ಟು ಪೋಷಕರು, ಪ್ರೇಕ್ಷಕರು ನಮ್ಮೆಲ್ಲರ ಮನೆಗೆದ್ದು ಈ ಇಬ್ಬರು ಸಹೋದರರು ದ ಗ್ರೇಟ್ ಬ್ರದರ್ಸ್ ಅಂತಾನೆ ಹೇಳ್ಬೋದು. ನಾನು ಅನ್ನೋದೇ ನವೀನ್ ಮಾಸ್ಟರ್ ಅಂಡ್ ವಿನೋದ್ ಮಾಸ್ಟರ್. ಹಾಗೆ ನಮ್ಮ UK ನವೀನ್ ಡಾನ್ಸ್ ನ ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆ ಹಾಗೂ ಪ್ರೀತಿಯ ಶುಭಾಶಯ. ಹಾಗೆ ನಾನು ಇಬ್ಬರ ಹೆಸರನ್ನ ಇಲ್ಲಿ ತಗೊಳ್ಳೇಬೇಕು. ಶಂಕರ್ ಸರ್ ಅಂಡ್ ಶ್ರುತಿ ಮೇಡಮ್, ಇವರಿಬ್ಬರು UK ನವೀನ್ ಡಾನ್ಸ್ ಸ್ಟುಡಿಯೋಗೆ ಬ್ಯಾಕ್ ಬೋನ್ ಇದ್ದ ಹಾಗೆ ಬೆನ್ನೆಲುಬಾಗಿ ನಿಂತು
ಅತಿ ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ನಮ್ಮೆಲ್ಲರ ಜೊತೆಯಾಗಿ ನಿಂತು ಒಂದು ಶಕ್ತಿ ಸ್ತಂಭದ ತರ ನಿಂತ್ಕೊಂಡು ನಮ್ಮ ಶಂಕರ್ ಸರ್ ಇವ್ರಿಗೆ ಯಾರು ಅಲ್ಲ, PRO ಫಾರ್ BBMP, ಹಾಗೆ ಶ್ರುತಿ ಮೇಡಮ್ ಕೋಆರ್ಡಿನೇಟರ್ ಆಗಿ ನಮ್ಮ ಡಾನ್ಸ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾ ಎಲ್ಲರ ಪ್ರೀತಿಯ ಶ್ರುತಿ ಮೇಡಮ್ ಆಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೆರುಗನ್ನ ತುಂಬಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಹಾಗೆ ಇನ್ನು ನಾವು ಮರೀಲೇಬಾರ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿನ ಮೆಚ್ಚಿನ ಉಮೇಶ್ ಸರ್ ಹಾಗೂ ಕೋಮಲಾ ಮೇಡಮ್ ಅವರನ್ನ ಮರೀಲೇಬಾರ್ದು. ಯಾಕಂದ್ರೆ ಅವರೇ ಜನಕ್ಕೆ ಈ ಒಂದು ಕಾರ್ಯಕ್ರಮ, ಈ ಒಂದು ಸಂಸ್ಥೆ ಹುಟ್ಟೋಕೆ ಅವರೇ ಕಾರಣ. ಜೋರಾದ ಚಪ್ಪಾಳೆ ಬರಬೇಕು. ಯಾವುದೇ ಕಾರ್ಯಕ್ರಮ ಆದ್ರೂ ಸಹ ದೀಪವನ್ನು ಬೆಳಗೋದ್ರ ಮೂಲಕ ಅಂಧಕಾರದ ಕತ್ತಲೆಯಿಂದ ಬೆಳಕಿನ ಜ್ಞಾನದತ್ತ ಕರ್ಕೊಂಡು ಹೋಗೋದಕ್ಕೆ ದೀಪವನ್ನ ಬೆಳಗಿಸೋದು ಬಹಳನೇ ಮುಖ್ಯ ಆಗುತ್ತೆ. ಸೊ ಮೊದಲಿಗೆ ದೀಪವನ್ನ ಬೆಳಗೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಕೋರೋಣ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸೋಕೆ ಬಂದಿರುವಂತಹ ಎಲ್ಲಾ ತಾರಾಗಣ ಹಾಗೂ ಮುಖ್ಯ ಅತಿಥಿಗಳನ್ನ ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋದ್ರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಒಂದು ಶುಭಾರಂಭವನ್ನ